HMT ಅರಣ್ಯ ಭೂಮಿ ವಿವಾದ ಟಾಕ್ಸಿಕ್ ಚಿತ್ರಕ್ಕೆ ಸಂಕಷ್ಟ. IFS ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್. ಹೌದು, ನಟ ಯಶ್ ಮುಂದಿನ ಚಿತ್ರ ಟಾಕ್ಸಿಕ್ಗೆ ಸಂಕಷ್ಟ ಎದುರಾಗಿದೆ. ಟಾಕ್ಸಿಕ್ ಚಿತ್ರ ನಿರ್ಮಾಣಕ್ಕಾಗಿ ಹಾಕಲಾಗಿದ್ದ ಸೆಟ್ ವಿವಾದಕ್ಕೀಡಾಗಿದ್ದು, HMT ಮತ್ತು ಕೆನರಾ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಚಿತ್ರ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ವಿರುದ್ಧ ಅರಣ್ಯ ಅಧಿಕಾರಿಗಳು FIR ದಾಖಲಿಸಿದ್ದಾರೆ. ಬೆಂಗಳೂರಿನ 8ನೇ ಮುಖ್ಯ ಮಹಾನಗರ ದಂಡಾಧಿಕಾರಿಗಳ ನ್ಯಾಯಾಲಯದ ಆದೇಶದ ಮೇರೆಗೆ ಯಶವಂತಪುರ ಶಾಖೆಯ ಅರಣ್ಯ ಅಧಿಕಾರಿಗಳು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 24ರ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ಕಾರ್ಖಾನೆಯ ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಇತ್ತೀಚೆಗೆ ಭೇಟಿ ನೀಡಿದ್ರು. ಆ ವೇಳೆ ಅಲ್ಲಿ ಟಾಕ್ಸಿಕ್ ಚಿತ್ರ ನಿರ್ಮಾಣಕ್ಕಾಗಿ ಸೆಟ್ ಹಾಕಿರುವುದು ಕಂಡುಬಂದಿತ್ತು. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಅಧಿಕಾರಿಗಳಿಗೆ ಖಂಡ್ರೆ ಆದೇಶ ನೀಡಿದ್ರು. ಅದರ ಅನುಸಾರ ಅಧಿಕಾರಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯದ ಆದೇಶದ ಅನುಸಾರ ಪ್ರಕರಣ ದಾಖಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಒನ್ಸ್ ಎ ಫಾರೆಸ್ಟ್ ಈಸ್ ಆಲ್ವೇಸ್ ಎ ಫಾರೆಸ್ಟ್ ಅನ್ಲೆಸ್ ಇಟ್ ಈಸ್ ಡಿನೋಟಿಫೈಡ್. ಅಂದರೆ ಅನ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗದ ಹೊರತು ಒಮ್ಮೆ ಅರಣ್ಯ ಎಂದು ನಮೂದಾದ ಭೂಮಿ ಎಂದೆಂದಿಗೂ ಅರಣ್ಯವೇ ಆಗಿರುತ್ತದೆ. ಹೀಗಾಗಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರ ಅಡಿ ಅರಣ್ಯ ಭೂಮಿಯನ್ನ ಅರಣ್ಯೇತರ ಬಳಕೆ ಪರಿಹಾರ ಭೂಮಿ ಒದಗಿಸುವುದರೊಂದಿಗೆ NPV ಮೊತ್ತ ಪಾವತಿಸಿ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕಾಗುತ್ತದೆ. ಹೀಗೆ ಅನುಮತಿ ನೀಡಿದರೂ ಸಹ ಅರಣ್ಯ ಭೂಮಿಯನ್ನ ಗುತ್ತಿಗೆ ಮಾತ್ರ ನೀಡಿ ಗುತ್ತಿಗೆ ಅವಧಿ ಮುಗಿದ ಬಳಿಕ ಅರಣ್ಯ ಇಲಾಖೆಗೆ ಮರಳಿ ಪಡೆಯಬೇಕಾಗುತ್ತದೆ ಎಂದು ನೋಟಿಸ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಈಗಾಗಲೇ 4 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು, 4 ಅಧಿಕಾರಿಗಳು ನಿವೃತ್ತ IFS ಅಧಿಕಾರಿ ಸಂದೀಪ್ ದವೆ, ವಿಜಯ್ ಕುಮಾರ್ ಗೋಗಿ, ಹಾಲಿ ಅಧಿಕಾರಿ ಸ್ಮಿತಾ ಬಿಗ್ಜೂರ್, ಗೋಕುಲ್ಗೆ ನೋಟಿಸ್ ನೀಡಲಾಗಿದೆ. ಹಾಗಾದ್ರೆ ಈಗ ಪ್ರಕರಣ ಎಲ್ಲಿಗೆ ಬಂತು ಅಂತ ನೋಡೋದಾದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿ, ಬೆಂಗಳೂರಿನಲ್ಲಿ ಕಾಂಕ್ರೀಟ್ ಕಾಡು ಬೆಳೆದಿದೆ, ಲಾಂಗ್ ಸ್ಪೇಸ್ ಎಲ್ಲ ಸಸ್ಯೋದ್ಯಾನ ಮಾಡಬೇಕೆಂಬ ಚಿಂತನೆ ನಮ್ಮಲ್ಲಿದೆ. 280 ಎಕರೆ ಇನ್ನೂ ಉಳಿಕೆ ಭೂಮಿ ಬಾಕಿ ಇದೆ. ಸುಪ್ರೀಂನಲ್ಲಿ ವಿಚಾರಣೆ ಬರ್ತಾ ಇದೆ. ನಮ್ಮ ಪರವಾಗಿ ಆದೇಶ ಬರಲಿದೆ. ಪರಿಸರದ ಬಗ್ಗೆ ಕಾಳಜಿ ಇರುವವರು ಬೆಂಬಲವನ್ನ ನಮಗೆ ಕೊಡ್ತಾರೆ. CM ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವು ಯಾವುದನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಗುಡುಗಿದ್ರು. ಕೇಸ್ ರಿಜಿಸ್ಟರ್ ಆಗಿದೆ. JMFC ಕೋರ್ಟ್ನ ಪರವಾನಗಿ ತೆಗೆದುಕೊಂಡು ಅಲ್ಲಿ ಯಾರ್ಯಾರು ಮರ ಕಡಿದಿದ್ದಾರೆ, ಮರ ಕಡಿದವ್ರ ಮೇಲೆ FIR ಆಗಿದೆ. ತನಿಖೆ ನಡೀತಾ ಇದೆ. ತನಿಖೆ ಆದ್ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ, ಮುಂದಿನ ಕ್ರಮ ಆಗುತ್ತೆ. ನಿಜವಾಗ್ಲೂ ಕ್ರಮ ಆಗುತ್ತಾ? ಯಾಕೆಂದ್ರೆ ಚಿತ್ರೀಕರಣದ್ದು ತಪ್ಪು FIR ಆಗಿದೆ ಅಲ್ಲ. ಮತ್ತೆ ಈಗ ನಾವು ಏನು ನಿಯಮ ಪ್ರಕಾರ JMFC ಕೋರ್ಟ್ನ ಪರವಾನಗಿ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು FIR ಹಾಕಿದ್ದಾರೆ. ಮರ ಕಡಿದಿದ್ದು ಯಾರೋ ಅನ್ನೋದ್ರ ಬಗ್ಗೆ ಚಿತ್ರ ತಂಡದವ್ರು ಕಡಿದಿದ್ದಾರೆ. ಅದಕ್ಕೆ ಅಲ್ಲಿ 3 ಮೇಲೆ FIR ಆಗಿದೆ. ಟಾಕ್ಸಿಕ್ ಇರ್ಬೋದು, ಇನ್ನೊಂದಿಬ್ಬರು ಇರ್ಬೋದು. ಅವು ಕಂಪನಿಗಳ ಮೇಲೆ ಇವತ್ತು FIR ಆಗಿದೆ. ತನಿಖೆ ಆಗ್ತದೆ. ಅಲ್ಲಿ ಅಪರಾಧ ಅಂತೂ ಆಗಿದೆ. ಮರ ಅಂತೂ ಕಡಿತಲ ಆಗಿದೆ. ಮರಗಳ ಕಡಿತಲ ಆಗಿದ ನಂತರ ತನಿಖೆ ಮಾಡಿ ಮುಂದಿನ ಕ್ರಮ ಆಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಏನು ಯಾರು ಕಡಿದಿದ್ದಾರೆ? ಪ್ರಾಥಮಿಕ ತನಿಖೆಯಲ್ಲಿ ಮರ ಕಡಿದಿದೆ ಅಂತ ಹೇಳಿ ಪುರಾವೆಗಳಿದ್ದಾವೆ. ಯಾರು ಕಡಿದಿದ್ದಾರೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ. ತನಿಖಾ ವರದಿ ಬಂದ ಮೇಲೆ ಕ್ರಮ ಆಗುತ್ತೆ. ಇವತ್ತು ಆ IA ಏನು ಹಾಕಿದ್ದಾರೆ, IA ಈ HMT ಅರಣ್ಯ ಪ್ರದೇಶ ಏನಿದೆ ಇದು ಫಾರೆಸ್ಟ್ ನೇಚರ್ ಕಳ್ಕೊಂಡಿದೆ, ಹೀಗಾಗಿ ಇದನ್ನು ಡಿನೋಟಿಫೈ ಮಾಡಬೇಕು ಅಂತ ಹೇಳಿ. ಆದರೆ ಇವತ್ತು ಅವರು IA ಹಾಕಿದಂಥ ಸಂದರ್ಭದಲ್ಲಿ ಬಹಳಷ್ಟು ನಿಯಮಾವಳಿಗಳ ಉಲ್ಲಂಘನೆಗಳಾಗಿದ್ದಾವೆ. ಸರ್ಕಾರದ ಪರವಾನಗಿ ತೆಗೆದುಕೊಂಡಿಲ್ಲ, ಸಂಬಂಧಪಟ್ಟಂಥ ಮಂತ್ರಿಗಳ ಅನುಮೋದನೆ ಪಡೆದಿಲ್ಲ. ಹೀಗಾಗಿ ನಾನು ತತ್ಕ್ಷಣವೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ವಾಪಸ್ ಪಡಿಬೇಕು ಅಂತ ಹೇಳಿ ಹಿಂಪಡಿಬೇಕು ಅಂತ ಆದೇಶವನ್ನು ಮಾಡಿದ್ದೇನೆ. ಹಿಂಪಡಿಲಿಕ್ಕೆ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ. ಈ ಮಧ್ಯದಲ್ಲಿ ಇವತ್ತು ಆ ಕೇಸು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬರ್ತಾ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಹಿರಿಯ ಅಧಿಕಾರಿಗಳು, ಆ ಎಲ್ಲ ಅಧಿಕಾರಿಗಳಿಗೆ ಇವತ್ತು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದೇವೆ. ಮತ್ತು ಅವರು ಉತ್ತರ ಬಂದ ಮೇಲೆ ಮುಂದಿನ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಇದು ಅರಣ್ಯದೇ ಇದೆ, ಬೆಲೆ ಬಾಳುವಂಥ ಜಮೀನಿದೆ. ನಮ್ಮ ಉದ್ದೇಶ, ಅರಣ್ಯ ಇಲಾಖೆ ಉದ್ದೇಶ, ಬ್ಯಾಂಗ್ಳೂರು ಭಾಳ ಬೃಹತ್ತಾಗಿ ಬೆಳೆದಿದೆ.
ಬೆಂಗಳೂರಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ನಿಯಮ ಕಾನೂನು ಉಲ್ಲಂಘನೆ ಆಗಿ ಸುಮಾರು ಅನಧಿಕೃತ ಬಡಾವಣೆಗಳು ಒಂದು ಕಾಂಕ್ರೀಟ್ ಜಂಗಲ್ ಥರ ಆಗಿಬಿಟ್ಟು ಸಂಚಾರ ದಟ್ಟಣೆ ಆಗ್ತಾ ಇದೆ. ಇಲ್ಲಿ ಅನೇಕ ರೀತಿಯ ಮಾಲಿನ್ಯ ದಿನೇ ಜಾಸ್ತಿ ಆಗ್ತಾ ಇದೆ. ಲಂಗ್ ಸ್ಪೇಸ್ ಇಲ್ಲ, ಲಂಗ್ ಸ್ಪೇಸ್ ಕಳ್ಕೊಂಡಿದೆ. ಇಲ್ಲಿ ಲಂಗ್ ಸ್ಪೇಸ್ ನಿರ್ಮಾಣ ಮಾಡಬೇಕು, ಇಲ್ಲಿ ಸಸ್ಯೋದ್ಯಾನ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಹೋರಾಟ ನಡೀತಾ ಇದೆ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಚೆಂಡಿದೆ. ಕಾನೂನು ರೀತಿಯ ಈ ಒಂದು ತೀರ್ಪು ನಮ್ಮ ಪರ ಬರ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರ್ತಾ ಇರೋದು IA ಹಾಕಿದಾರಲ್ಲ, ಆ ಸಂಬಂಧಪಟ್ಟ ಹಾಗೆ IA ನಮ್ಮವರೇ ಹಾಕಿದ್ದಾರೆ, ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂತ ಹೇಳಿದ್ದೇವೆ. ಆದರೆ ಇವತ್ತು HMT ಅವರು ಇಂಪ್ಲೀಡ್ ಆಗಿದ್ದಾರೆ. ಅವ್ರು ಯಾರು ಭೂಮಿ ಖರೀದಿ ಮಾಡಿದರೆ GILದವ್ರು ಅವರು ಇಂಪ್ಲೀಡ್ ಆಗಿದ್ದಾರೆ. ಮತ್ತು ಕೇಂದ್ರದ ಸಾಲಿಸಿಟರ್ ಜನರಲ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನೋಡ ಏನು ಸರ್, ಈಗಾಗಲೇ ಮಾರಾಟ ಆಗಿರುವಂಥ ಭೂಮಿನ ಮತ್ತೆ ವಾಪಸ್ ಪಡೆಯೋದಕ್ಕೆ ಅವಕಾಶಗಳು ಇದೆಯಾ ಹೇಗೆ ಅಂತ ಸರ್? ನೋಡಿ ಅದಕ್ಕೆ ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರೇ ಹೋಗಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಇದ್ರ ಬಗ್ಗೆ ಒಂದು ತೀರ್ಪು ಕೊಡಬೇಕಾಗ್ತದೆ. ಮತ್ತು ನನ್ನ ಪ್ರಕಾರ ಅಲ್ಲಿ ಇನ್ನೂ 281 ಎಕರೆ ಖಾಲಿ ಜಮೀನಿದೆ. ಇಲ್ಲಿ ಸಂಪೂರ್ಣ ದಟ್ಟವಾದಂಥ ಕಾಡಿದೆ. ಇವರು ಕಾಡಿಲ್ಲ ಅಂತ ಹೇಳ್ತಾರಲ್ಲ, ಯಾರು ಬೇಕಾಗಿದ್ದವರು ನೋಡ್ಬೋದು. ಅಲ್ಲಿ ಸಂಪೂರ್ಣ ಆ ಭಾಗದಲ್ಲಿ ಕಾಡೇ ಇದೆ. ಹೀಗಾಗಿ ಇವತ್ತು ನಿಯಮಾನುಸಾರ ಕಾಯ್ದೆ ಪ್ರಕಾರ ಈ ಜಮೀನು ಅರಣ್ಯ ಇಲಾಖೆಗೆ ಸ್ವತ್ತಿದೆ, ಅರಣ್ಯ ಇಲಾಖೆಗೆ ಬರ್ತದೆ ಅಂತೇಳಿ ಹೇಳಿ ಮತ್ತು ಜನಾಭಿಪ್ರಾಯನೂ ನಮ್ಮ ಪರ ಇದೆ. ಇಡೀ ಬೆಂಗಳೂರಿನ ಜನ, ಇಡೀ ಯಾರ್ಯಾರು ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ ಯಾರ್ಯಾರಿಗೆ ಕಳಕಳಿ ಇದೆ, ಯಾರ್ಯಾರು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಅಂತಾರೆ, ಅವರೆಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದರ ಪ್ರಕಾರ ಮುಂದೆ ಹೋಗಬೇಕು ಅನ್ನೋಂಥದ್ದು. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳ, ಮಾನ್ಯ ಉಪಮುಖ್ಯಮಂತ್ರಿಗಳ ಎಲ್ಲರ ಒಂದು ಸೂಚನೆ ಮತ್ತು ಅವರ ಸಂಪೂರ್ಣ ಬೆಂಬಲದೊಂದಿಗೆ ಇವತ್ತು ಈ ಜಮೀನು ವಾಪಸ್ ಕೊಡುವಂಥ ಕಾರ್ಯ ನಡೀತಾ ಇದೆ.